ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಗಾಯತ್ರಿ ದೇವಿನೇ ಗಂಗಾ ಅನ್ನೋ ಸತ್ಯ ರಿವೀಲ್ ಆಯಿತು. ಹಾಗಿದ್ರೆ ಭಾರ್ಗವಿ ಮುಂದೆ ಗಂಗಾ ಆಗಿ ಪ್ರತ್ಯಕ್ಷವಾಗ್ತಿದ್ದಾರೆ ಗಾಯತ್ರಿ ದೇವಿ. ಸ್ಪಂದನ ಅಲ್ಲಿಗೆ ಎಂಟ್ರಿ ಕೊಟ್ಟಿರೋದು ಯಾಕೆ, ಕತೆಗೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಾಯತ್ರಿ ದೇವಿನೇ ಗಂಗಾ ಅಂತಕ್ಕಂಥ ವಿಷಯ ವಿಕ್ಕಿಗೆ ಗೊತ್ತಾಗಿದೆ. ನಿಜಕ್ಕೂ ವಿಕ್ಕಿಗೆ ಶಾಕ್ ಆಗುತ್ತೆ. ನನ್ನ ಅತ್ತೆನೇ ಗಂಗಾನ ಜಿ ಪಿ ಅಂಕಲ್ಗೆ ಇದು ಗೊತ್ತೇ ಇರಲಿಲ್ವಾ ಅಂತ. ಆಗ ಗಾಯತ್ರಿ ದೇವಿ ನಿಜವಾಗ್ಲೂ ಜಿ ಪಿಗೆ ನಾನೇ ಗಂಗಾ ಅನ್ನೋದು ಗೊತ್ತಿರಲಿಲ್ಲ. ನಿನ್ನ ತಂದೆಗೆ ಅಧಿಕಾರದ ಹುಚ್ಚಾದರೆ ನನಗೆ ದುಡ್ಡಿನ ಹುಚ್ಚಿಡ್ತಿತ್ತು. ಅದೇ ಕಾರಣಕ್ಕೆ ನಾನು ಆಗಲೇ ಗಂಗಾ ಆಗಿದ್ದೆ. ನನ್ನ ಬಿಸ್ನೆಸ್ ಕೂಡ ನಡೀತಾ ಇತ್ತು. ಜಿ ಪಿಗೆ ಅದು ಗೊತ್ತಿರಲಿಲ್ಲ. ನಮ್ಮ ಒಂದು ಬಿಸ್ನೆಸ್ಗೆ ಕಾವಲಾಗಿ ಕಪ್ಪು ಕೂಟು ಧರಿಸಿರೋನು ಬೇಕಾಗಿತ್ತು. ಅದೇ ಕಾರಣಕ್ಕೆ ಜಿ ಪಿನ ಪ್ರೀತಿಸಿ ಮದುವೆ ಆದ. ಜಿ ಪಿ ಜೊತೆ ಸಂಸಾರ ಕೂಡ ಮಾಡಿದೆ. ಆದರೆ ಇಲ್ಲಿ ನನ್ನ ಒಂದು ನಿಜ ಮುಖ ಏನು ಅನ್ನೋದು ರವೀಂದ್ರಂಗೆ ಗೊತ್ತಾಯಿತು. ಆ ಮುಖಾಂತರ ಜೆ ಪಿಗೆ ತಿಳಿಸೋ ಪ್ರಯತ್ನಕ್ಕೆ ರವೀಂದ್ರ ಮುಂದಾದ. ಇಬ್ಬರು ಕೂಡ ಒಳ್ಳೆ ಸ್ನೇಹಿತರು ಕೂಡ ಆಗಿದ್ರು. ಅದೇ ಸಂದರ್ಭದಲ್ಲಿ ನಾನು ಅವರಿಬ್ಬರ ನಡುವೆ ಕಿಡಿ ಹಚ್ಚಿ ಬೆಂಕಿ ಹಚ್ಚಿದೆ. ಅವರಿಬ್ಬರ ಸ್ನೇಹ ಸಂಬಂಧ ದೂರ ಆಯಿತು. ತದನಂತರ ಇಲ್ಲಿ ನಮ್ಮ ತೋಟದಲ್ಲಿ ಒಬ್ಬರು ಕಳವಾದರು. ಆಗ ಜೆ ಪಿಗೆ ನನ್ನ ಮೇಲೆ ಅನುಮಾನ ಬಂತು. ಕೊನೆಗೂ ನಾನೇ ಗಂಗಾ ಅಂತ ಗೊತ್ತಾಯಿತು. ಅದೇ ಕಾರಣಕ್ಕೆ ಅವನ ನಡುವೆ ದೊಡ್ಡ ಗಲಾಟೆ ಆಯಿತು. ಅದೇ ಒಂದು ಸಂದರ್ಭದಲ್ಲಿ ನಾನು ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿದೆ. ನನಗೊಂದು ಸಂಸಾರ ಸಾಕಾಗಿತ್ತು. ಹಾಗಾಗಿ ನಾನೇ ಆಕ್ಸಿಡೆಂಟ್ ಆಯಿತು ಅನ್ನೋ ಕತೆ ಕಟ್ಟಿದೆ. ತದನಂತರ ಶಕ್ತಿ ಅಣ್ಣ ಜೆ ಪಿಗೆ ತುಂಬಾ ಹತ್ತಿರ ಆದ. ಅವನಿಗೆ ಬಲ ತಂದುಕೊಟ್ಟ. ಆದರೆ ಈಗಲೂ ಕೂಡ ಜೆ ಪಿಗೆ ನನ್ನನ್ನು ಅವನೇ ಸಾಯಿಸಿರೋದು ಅನ್ನೋ ಭಯ ಇದೆ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ಅವನಿಗೆ ನಾನು ಅಂದರೆ ಭಯ ಅಂತ ಹೇಳಿ ಗಾಯತ್ರಿ ದೇವಿ ತಿಳಿಸ್ತಾರೆ. ಆದರೆ ಈ ಒಂದು ವಿಷಯ ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ರವೀಂದ್ರ ಮತ್ತೆ ಈ ವಿಷಯನ ಗೆದ್ಕೋಕೆ ಬಂದ. ಅದೇ ಕಾರಣಕ್ಕೆ ಅವನ ಕಥೆಯನ್ನು ಕೂಡ ಮುಗಿಸ್ಬೇಕಾಯಿತು ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಈ ಕಡೆ ಗಾಯತ್ರಿ ದೇವಿ ಪರವಾಗಿ ನಿಂತು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಭಾರ್ಗವಿ ಗಂಡ ಅರ್ಜುನನ್ನೇ ಎದುರಾಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅತ್ತ ಕಡೆ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಜೆ ಪಿ ಹಾಗೆ ಗಾಯತ್ರಿ ದೇವಿಯ ವಿಷಯವಾಗಿ ದೊಡ್ಡ ಗಲಾಟೆನೇ ಆಗ್ತದೆ. ಗಾಯತ್ರಿ ದೇವಿಯ ಪರವಾಗಿ ಭಾರ್ಗವಿ ನಿಂತು ವಾದ ಮಾಡ್ತೀನಿ ಅಂದರೆ ಅರ್ಜುನ್ ಅಪ್ಪನ ಪರವಾಗಿ ನಿಂತು ವಾದ ಮಾಡ್ತೀನಿ ಅಂತಾರೆ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಗಾಯತ್ರಿ ದೇವಿ ಯಾಕೆ ಈಗ ಬಂದರು? ನಿಮ್ಮ ಹತ್ರ ಯಾಕೆ ಬರಬೇಕಿತ್ತು? ನ್ಯಾಯ ಸಿಗಬೇಕು ಅಂದರೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಬೇಕಿತ್ತು. ಯಾಕೆ ನಿಮಗಿದು ಅರ್ಥ ಆಗ್ತಿಲ್ಲ ಅಂತ ಅರ್ಜುನ್ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಅಸಹಾಯಕ ಸ್ಥಿತಿಯಲ್ಲಿದ್ದರು. ಹಾಗಾಗಿ ಅವ್ರಿಗೆ ಆಸರೆ ಬೇಕಾಗಿತ್ತು ಅಂತೆಲ್ಲ ಭಾರ್ಗವಿ ಅಂದ್ಕೊಂಡು ಅರ್ಜುನ್ ಜೊತೆ ವಾದ ಕೇಳ್ತಿದ್ದಾರೆ. ಅವತ್ತು ಸಂಧ್ಯಾ ವಿಷಯದಲ್ಲೂ ಮಾವನ್ ತಪ್ಪಿಲ್ಲ ಅಂದರೆ ನಿಮಗೆ ಗೊತ್ತಾಯಿತು, ನೀವು ನನ್ನ ಪರ ನಿಂತ್ಕೊಂಡ್ರಿ, ಈಗ ಯಾಕೆ ಈ ರೀತಿ ನಡ್ಕೋತಿದ್ರ ಅಂತ ಭಾರ್ಗವಿ ಪ್ರಶ್ನೆ ಮಾಡಿದಾಗ ಇವತ್ತು ಅಪ್ಪನ ಕಡೆ ನ್ಯಾಯ ಇದೆ. ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಅರ್ಜುನ್ ಇರ್ತಾನೆ. ಇವತ್ತು ಅಪ್ಪ ತಪ್ಪು ಮಾಡಿಲ್ಲ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತದೆ ಅಂತ ಹೇಳಿ ಅರ್ಜುನ್ ಅಪ್ಪನ ಪರವಾಗಿ ನಿಂತ್ಕೋತಾರೆ. ಅದು ನೀವೇ ಬಂದರೂ ಕೂಡ ನಾನು ಖಂಡಿತ ನಿಮ್ಮನ್ನೇ ಎದುರಿಸಿ ನಿಲ್ತೇನೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ನಾನು ಕೂಡ ಹಾಗೇನೆ ಗಾಯತ್ರಿ ದೇವಿ ಪರವಾಗಿ ನಿಂತ್ಕೋತೇನೆ. ಗಾಯತ್ರಿ ದೇವಿ ತುಂಬ ಮುಗ್ಧ ಹೆಣ್ಮಗಳು. ಆಕೆಗೆ ಅನ್ಯಾಯವಾಗಿದೆ. ಹಾಗೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದು, ಆಕೆ ಜೊತೆ ನಿಲ್ಲೋದು ನನ್ನ ಜವಾಬ್ದಾರಿ. ಸತ್ಯ ಅಂತಕ್ಕಂಥದ್ದು ಗಾಯತ್ರಿ ದೇವಿಯ ಪರವಾಗಿದೆ. ಅದು ಕೋರ್ಟಲ್ಲಿ ಡಿಸೈಡ್ ಆಗಲಿ, ಮನೇಲಿ ಡಿಸೈಡ್ ಆಗಲಿ, ನಾನು ಗಾಯತ್ರಿ ದೇವಿಯ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿ ಭಾರ್ಗವಿ ಕೂಡ ತಿಳಿಸ್ತಾರೆ. ಹೀಗೆ ಒಂದು ವಿಷಯವಾಗಿ ಇವರ ನಡುವೆ ಗಲಾಟೆ ಕೂಡ ಆಗುತ್ತೆ, ಮನಸ್ಸಾಗತ್ತೆ. ಇದರ ನಡುವೆ ಜೆ ಪಿ ಪಾಟೀಲ್ ಖಂಡಿತವಾಗ್ಲೂ ತಪ್ಪು ಮಾಡಿಲ್ಲ ಅಂತ ಶಕುಂತಲ ಅವ್ರಿಗೂ ಕೂಡ ಅನ್ಸೋಕ್ಕೆ ಶುರುವಾಗಿದೆ. ಬಿಕಾಸ್ ನಿರ್ಮಲಾ ಪಾಟೀಲ್ ಅವರ ಹತ್ರ ಗಾಯತ್ರಿ ದೇವಿಯನ್ನು ಯಾಕೆ ಸಾಯಿಸೋದಕ್ಕೆ ಮುಂದಾದೆ? ಅದು ನಮ್ಮ ಕುತ್ತಿಗೆಗೆ ಬಂದಿದ್ರೆ ಏನು ಮಾಡಬೇಕಿತ್ತು? ಒಬ್ಬರು ಜೀವ ತೆಗೆಯೋದು ಅಷ್ಟು ಸುಲಭನ ನಿನಗೆ ಅಂತೆಲ್ಲ ಮಾತಾಡಿದ ಮಾತುಗಳನ್ನು ಶಕುಂತಲ ಕೇಳಿಸ್ಕೊಂಡಿರ್ತಾರೆ. ಹಾಗಾಗಿ ಅಂದು ಗಾಯತ್ರಿ ದೇವಿಯನ್ನು ಅವನು ಸಾಯಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಇದ್ದಿದ್ರೆ ಇವತ್ತು ನನ್ನ ಮೇಲೆ ಆಪಾದನೆ ಬರುತ್ತೆ, ನಿರ್ಮಲಾ ಸರಿಯಾಗಿ ಮಾಡೋಕ್ಕೆ ಹೋಗಿದ್ಲು ಅಂತ ಅವನು ಸುಮ್ಮನೆ ಆಗ್ಬೋದಿತ್ತು. ಆದರೆ ಅದನ್ನು ಅವನು ತಪ್ಪು ಅಂತ ಹೇಳೋಕೆ ಹೊರಟಿದ್ದ. ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಜೆ ಪಿ ತಪ್ಪು ಮಾಡಿಲ್ಲ ಅಂತಲೇ ಅನ್ನಿಸ್ತದೆ. ಆದರೆ ಗಾಯತ್ರಿ ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ? ಅವತ್ತು ಅವರಿಬ್ಬರ ನಡುವೆ ಆಗಿದ್ದೇನು? ಇದರಿಂದಾಗೆ ನಮಗೆ ಕಾಣ್ತಿರೋ ಯಾವುದೋ ಸತ್ಯ ಇದೆ ಅಂತ ಹೇಳಿ ಶಕುಂತಲ ಅನ್ಕೋತಾರೆ. ಅದೇ ವಿಷಯವನ್ನು ಕೂಡ ಅವರು ಭಾರ್ಗವಿ ಹತ್ರ ಕನ್ವೆ ಕೂಡ ಮಾಡ್ತಾರೆ. ಭಾರ್ಗವಿ ಕೂಡ ಪತ್ತೆ ಹಚ್ಚೋ ಕೆಲಸಕ್ಕೆ ಮುಂದಾಗ್ತಿದ್ದಾಳೆ. ಇದರ ನಡುವೆ ಗಂಗಾ ಯಾರು ಅನ್ನೋ ವಿಷಯವನ್ನು ತಿಳಿಸೋ ಪ್ರಯತ್ನಕ್ಕೆ ಇನ್ಫಾರ್ಮ್ ಕೂಡ ಭಾರ್ಗವಿಗೆ ಮುಂದಾಗ್ತಿದ್ದಾರೆ. ಬಟ್ ಭಾರ್ಗವಿ ಕಾಲ್ ರಿಸೀವ್ ಮಾಡೋಕ್ಕಾಗೋದಿಲ್ಲ. ನಂತರ ಇಲ್ಲಿ ಅರ್ಜುನ್ ತುಂಬ ಬೇಜಾರು ಮಾಡ್ಕೊಂಡಿರ್ಬೋದು ಅಂತ ಭಾರ್ಗವಿ ಅಂದ್ಕೊಂಡಿದ್ದೆ. ಅರ್ಜುನ್ಗೆ ಹಾಲನ್ನು ತಂದು ಕೊಡ್ತಾರೆ. ನನಗೆ ಯಾವುದಕ್ಕೂ ಕೂಡ ನಿಮ್ಮ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಹಾಲು ಕುಡ್ಕೊಂಡು ಮಲ್ಕೊಳ್ಳೋಕ್ಕೆ ಮುಂದಾದಾಗ ಇಲ್ಲಿ ಭಾರ್ಗವಿ ಅರ್ಜುನ ಹತ್ರ ಕ್ಷಮೆ ಕೇಳ್ತಾರೆ. ನಾನಾಗ ನಿಮ್ಮ ಜೊತೆ ತುಂಬ ಜೋರಾಗಿ ಮಾತಾಡಿಬಿಟ್ಟೆ, ನಾನು ಆ ರೀತಿ ಮಾತಾಡಬಾರ್ದಿತ್ತು, ದಯವಿಟ್ಟು ಕ್ಷಮಿಸಿ ಅಂದಾಗ ನಾನು ಕೂಡ ನಿಮಗೆ ಮಾತಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಅರ್ಜುನ್ ಕೂಡ ಕೇಳ್ತಾರೆ. ನಾವಿಬ್ಬರು ಮದುವೆ ಆಗಿದ್ದು ನಮ್ಮಿಬ್ಬರು ಖುಷಿಯಿಂದ ಸಂಸಾರ ಮಾಡಬೇಕು ಅಂತ, ಆದರೆ ಮೂರನೇ ವ್ಯಕ್ತಿ ಬಂದು ನಮ್ಮ ಸಂಸಾರನೇ ಹಾಳಾಗ್ತದೆ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರೆ. ಇಲ್ಲಿ ಭಾರ್ಗವಿ ಎಲ್ಲ ವಿಷಯ ಹೇಳ್ಬಿಡೋಣ, ಅಪ್ಪನ ಸಾವಿಗೆ ಕಾರಣ ಆಗಿದ್ದಕ್ಕೆ ಲಿಂಕಿನ ಬಗ್ಗೆ ತಿಳಿಸೋಣ, ಗಾಯತ್ರಿ
ದೇವಿಯಿಂದಾಗಿ ಎಲ್ಲ ಸತ್ಯ ಆಚೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅವ್ರ ಪರವಾಗಿದ್ದೀನಿ, ನಾನೇ ಕಾಳಿ ಅನ್ನೋ ವಿಷಯ ಹೇಳೋಣ ಅಂತ ಅಂದ್ಕೊಂಡು ಅರ್ಜುನ್ಗೆ ಮುಂದಾಗ್ತಾರೆ. ಬಟ್ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ವಿಷಯವಾಗಿ, ಗಾಯತ್ರಿ ದೇವಿ ವಿಷಯವಾಗಿ ಭಾರ್ಗವಿ ಜೊತೆ ಜಗಳ ಮಾಡ್ಕೋತಾರೆ. ಇದರ ನಡುವೆ ಇದ್ದ ಕಡೆ ಗಾಯತ್ರಿ ದೇವಿ ನಾನು ಮನೆಗೆ ಹೋಗೋದಕ್ಕೆ ಕಾರಣ ಪೊಲೀಸರು ಭಯ ಅಲ್ಲ, ಆ ಭಾರ್ಗವಿನೇ ಕಾಳಿ ಅನ್ನೋ ವಿಷಯ ಗೊತ್ತಾಗುತ್ತೆ ತಡ. ಅವಳ ಪಕ್ಕದಲ್ಲೇ ನಿಂತು ಅವಳನ್ನು ಸದೆ ಬಡಿಬೇಕಾಗಿತ್ತು, ಅದೇ ಕಾರಣಕ್ಕೆ ಅಲ್ಲಿ ಹೋಗಿತ್ತು. ಇಷ್ಟೊತ್ತಿಗೆ ಆಲ್ರೆಡಿ ಅವಳ ಕಥೆಯನ್ನೇ ಮುಗಿಸ್ಬಿಡ್ಬೋದಿತ್ತು, ಆದರೆ ಅಷ್ಟು ಸುಲಭಕ್ಕೆ ಅವಳ ಕತೆ ಮುಗಿಬಾರ್ದು. ಅವಳು ಜನಗಳ ನಡುವೆ ಕಾಳಿಯಾಗಿದ್ದಾಳೆ, ಜನಗಳ ಮನಸ್ಸಲ್ಲಿ ಶಕ್ತಿಯಾಗಿ ಹೊರಹೊಮ್ಮಿದ್ದಾಳೆ. ಅವಳು ಯಾವುದೇ ರೀತಿಯಕ್ಕೂ ಪ್ರಯೋಜನ ಇಲ್ಲ, ಅವಳು ಯಾವ ಕಾಳಿನೂ ಅಲ್ಲ, ಯಾವ ಶಕ್ತಿನೂ ಅಲ್ಲ, ಅವಳೊಬ್ಬಳು ವೇಸ್ಟ್ ಅಂತ ಹೇಳಿ ಜನಗಳ ಮನಸ್ಸಲ್ಲಿ ಬಿತ್ತಬೇಕು. ಅದಾದ ನಂತರ ಅವಳ ಕಥೆಯನ್ನು ಮುಗಿಸ್ಬೇಕು. ಅವಳ ಕತೆ ಮುಗಿಸೋದು ನನ್ನ ಜವಾಬ್ದಾರಿ, ಅದನ್ನು ನಾನು ನೋಡ್ಕೋತೀನಿ. ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಯಾವುದೇ ರೀತಿಯಲ್ಲೂ ಕಾಳಿ ಕಥೆಯನ್ನು ನೀವು ಯೋಚನೆ ಮಾಡಬೇಡಿ, ನೀವು ನಿಮ್ಮ ಬಿಸ್ನೆಸ್ಸನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಗಾಯತ್ರಿಯವರು ವಿಕ್ಕಿ ಮತ್ತು ಶಕ್ತಿ ಪ್ರಸಾದ್ಗೆ ತಿಳಿಸ್ತಾರೆ. ಮತ್ತು ಇಲ್ಲಿ ಗಾಯತ್ರಿ ದೇವಿ ತನ್ನ ನೌಟಂಕಿ ಆಟವನ್ನು ಆಡಿಕೊಂಡು ಜೆ ಪಿ ಪಾಟೀಲ್ ಮನೆಗೆ ಬಂದಿದ್ದಾರೆ. ಬಟ್ ಇಲ್ಲಿ ಜೆ ಪಿ ಅವರ ಮಗ ಅರ್ಜುನ್ಗಂತೂ ಜೆ ಪಿ ಹೇಳಿರ್ತಕ್ಕಂಥ ಮಾತು ಹಾಗೆ ಕಿವಿಯಲ್ಲಿ ಕೊಡ್ತದೆ. ಆಕೆ ಉಸಿರುವಳ್ಳಿ, ಆಕೆ ನೋಡುವಷ್ಟು ಸುಲಭ ಅಲ್ಲ, ಆಕೆ ಕಿಡಿ ಅಂತೆಲ್ಲ ಹೇಳಿರ್ತಾರೆ. ಕುಡಿದು ಮತ್ತಲ್ಲಿ ಹೇಳಿರ್ತಕ್ಕಂಥ ಜೆ ಪಿಯ ಮಾತುಗಳು ಅರ್ಜುನ್ ನಂಬಿಕೆಯನ್ನು ಗಳಿಸ್ಕೊಂಡಿದೆ. ಇತ್ತ ಕಡೆ ಅರ್ಜುನನ್ನು ಕರ್ಕೊಂಡು ಭಾರ್ಗವಿ ಒಂದು ಜಾಗಕ್ಕೆ ಬರ್ತಾರೆ. ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಜಾಗ ಅಂದಾಗ, ಹೌದು ನಿಮಗೆ ಇದರ ಅವಶ್ಯಕತೆ ಇತ್ತು, ಪಾಪ ಅನಾಥಾಶ್ರಮದಲ್ಲಿ ಫುಲ್ ಟೆನ್ಷನ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತುಂಬ ಕೆಲಸ ಇದೆ, ನಿಮಗೆ ಇಂಥ ಜಾಗದ ಅವಶ್ಯಕತೆ ಇತ್ತು ಬಿಡಿ ಅಂದಾಗ ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ರ ಪಾರ್ಥ. ಇವತ್ತು ನನ್ನ ಸ್ನೇಹಿತೆ ಹೊಸದಾಗಿ ಪ್ರಾಕ್ಟೀಸ್ ಶುರು ಮಾಡ್ತಿದ್ದಾಳೆ, ಅವಳಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕಾಗಿತ್ತು, ಜೊತೆಗೆ ಅವಳಿಗೆ ನಿಮ್ಮನ್ನು ಭೇಟಿ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದೇ ಕಾರಣಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿತ್ತು ಅಂತ ಭಾರ್ಗವಿ ಹೇಳಿದಾಗ ಸತ್ಯ ಫ್ರೆಂಡ್ ಕೊಟ್ಟಿರೋ ಮಾತಾಡೋ ನೆನಪಿದೆಯಲ್ಲ ನಿಮಗೆ, ನನಗೆ ಕೊಟ್ಟಿರೋ ಮಾತಂತೂ ಮರ್ತೇ ಹೋಯ್ತಲ್ವ ನಿಮಗೆ ಅಂದಾಗ ಏನು ಮಾತಾಡ್ತಿದ್ರ ಪಾರ್ಥ, ಯಾವ ವಿಷಯ ಹೇಳ್ತಿದ್ರ ನೀವು ಅಂತ ಹೇಳಿ ಭಾರ್ಗವಿ ಕೇಳಿದಾಗ, ಯಾವ ವಿಷಯ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಭಾರ್ಗವಿ ಅವರ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಮುಚ್ಚುಮರೆ ಇರಬಾರ್ದು, ಎಲ್ಲ ಸತ್ಯಗಳು ಕೂಡ ಗೊತ್ತಾಗಬೇಕು ಅಂತ ಎಲ್ಲ ಹೇಳಿದ್ವಲ್ವ, ಆದರೆ ನೀವು ಎಲ್ಲ ವಿಷಯನೂ ಮುಚ್ಚಿಡೋ ಕೆಲಸಕ್ಕೆ ಮುಂದಾಗ್ತಿದ್ರ ಅಲ್ವಾ ಅಂತ ಅರ್ಜುನ್ ಹೇಳ್ತಿದ್ದಾಗೆ ಅಲ್ಲಿಗೆ ಸ್ಪಂದನ ಎಂಟ್ರಿ ಕೊಡ್ತಾರೆ ಭಾರ್ಗವಿ ಸ್ನೇಹಿತೆಯಾಗಿ. ಇಲ್ಲಿ ಭಾರ್ಗವಿ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಭಾರ್ಗವಿಯನ್ನು ಏನಂತ ಕರೀತೀರಾ ನೀವು ಪ್ರೀತಿಯಿಂದ, ಅದೇ ಪೆಟ್ನ ಏನು ಅಂತ ಕೇಳ್ತಾರೆ. ಭಾರ್ಗವಿನ ನೋಡ್ತಾ ಇದ್ದಾಗೆ ಅರ್ಜುನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನೀವು ಇಲ್ಲ ಅಂತ ಅಂತೂ ಹೇಳ್ಬಿಡಿ, ಯಾಕಂದರೆ ಭಾರ್ಗವಿ ನನ್ನ ಹತ್ರ ಎಲ್ಲ ವಿಷಯ ಕೂಡ ಹೇಳ್ತಾಳೆ ಅಂತ ಸ್ಪಂದನ ಹೇಳಿದಾಗ ಟಗರು ಪುಟ್ಟಿ ಅಂತ ಕರಿತೀನಿ ಅಂತ ಅರ್ಜುನ್ ಹೇಳ್ತಾರೆ. ನಿಮ್ಮ ಇಷ್ಟು ಪ್ರೀತಿ ಮಾಡೋ ಹುಡುಗಿ, ಇಷ್ಟು ಪ್ರೀತಿಸೋ ಹೆಂಡತಿ, ನಿಜವಾಗ್ಲೂ ಆಕೆ ಮನಸ್ಸಿಗೆ ಘಾಸಿನೇ ಮಾಡಬಾರ್ದು ಅನ್ಕೋತೀರಾ, ಇಷ್ಟು ಪ್ರೀತಿಸ್ತೀರಾ, ಆದಮೇಲೆ ಇಷ್ಟು ಅಂತರ ಯಾತಕ್ಕೆ ಅಂತ ಹೇಳಿ ಗಂಡ ಹೆಂಡತಿಯ ನಡುವೆ ಇರ್ತಕ್ಕಂಥ ಆ ಒಂದು ಗೋಡೆಯನ್ನು ಹೊಡೆಯೋದ್ರ ಮುಖಾಂತರ ಇಲ್ಲಿ ಸ್ಪಂದನ ಅರ್ಜುನ್ ಮತ್ತು ಭಾರ್ಗವಿಯನ್ನು ಒಂದು ಮಾಡುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಇದ್ದ ಕಡೆ ಗಾಯತ್ರಿ ದೇವಿ ಮನೆಗೆ ಬಂದಿದ್ದೆ, ಭಾರ್ಗವಿ ಮುಂದೆ ಗಂಗಾ ಅವತಾರವನ್ನು ತಾಳಿದ್ದೆ. ಇಲ್ಲಿ ಭಾರ್ಗವಿ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.